ಹಲೋ ನಮಸ್ತೆ ಸ್ಟ್ರಾಂಗ್ ಸವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗಿಂದ ಅದು ಕಂಟಿನ್ಯೂ ಇವತ್ತಿಗೆ ಮಾಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗನ್ನು ಫುಲ್ಲ ನೋಡೋಣ, ಹೇಗಿತ್ತು ಅಂತ ಹೇಳಿ ನೋಡ್ರಿ. ಇವತ್ತೇ ಒಂದು ತಾಡು ತೊಗೋಬೇಕಾಗಿತ್ತು, ತೊಗೋತೀವಿ. ಒಂದು ನಿಮಿಷ ಕುಂದಿಸ ಬಿಟ್ರೆ ನಾ ತಾಡು ತಗೋರಿ. ಚಪಾತಿ ಮೇಲೆ ಮುಚ್ಚಿದ್ದೆ ಮತ್ತೆ. ಗುಡ್ ಬಾಯ್, ಗುಡ್ ಬಾಯ್. ಇದು ಕೊಡ್ಲಾ ರೀ 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 ಹಾಂ ಏ ಅದು ತೆಗಿಬೇಡ್ರಿ, ತೆಗೀರಿ ಹೇಳ್ತೀನಿ ಸೈಡಿಂದ ಬರ್ರಿ. ನಾ ಹೇಳ್ತೀನಿ ಆಮೇಲೆ ತೆಗೀರಂತದ. ಹೆಚ್ಚ್ರಿ ಬರಾಬರ. ನೋಡ್ರಿ ಇಷ್ಟು ಹೆಚ್ಚಿದ್ರು ನಮ್ಮ ಮನೆಯವ್ರು. ಎಷ್ಟು ಶಾಣೆ ಅದಾರಪ್ಪ, ಶಾಣೆ ಅದಾರಪ್ಪ. ಉಪ್ಪು ಖಾರ ಕೊಡ್ಲಾ ರೀ? ತಡ್ರಿ, ಉಪ್ಪು ಖಾರ ಕೊಡುವ ಹಣ್ಣಿಗೆ. ಬರ್ರಿ ಬರ್ರಿ ಮಮ್ಮಿ ಮಮ್ಮಿ ಮಗ, ಮಮ್ಮಿ ಮಗ. ಇದು ತಗೋಬೇಡ್ರಿ, ಇದಷ್ಟ. ಅದು ಅಯ್ಯೋ ನೀವು ತಪ್ಪು ಮಾಡಿದ್ರಿ. ನೋಡ್ತೀನಿ ತಡ, ನಾ ಬಂದೆ. ಅದಕ್ಕೆ ಹಚ್ಚಾಕ ಇದೇ ಬೇಕು. ನಾ ಇದನ್ನ ಮಾಡ್ತಿದ್ದೆ. ಅಯ್ಯೋ ನಂಗೆ ಲಕ್ಷಣ ಬಂದಿಲ್ಲ. ಹೆಚ್ಚು ಬೇಕಾದ್ರೆ ಹೇಳ್ಬೇಕಾಗಿತ್ತು ನಿಮ್ಗೆ. ತಡ್ತಡ್ರಿ ತಡ್ತಡ್ರಿ. ಕಣ್ಣು ಹೆಂಗೆ ಹೆಸ್ತಾರೆ ಗೊತ್ತನ್ರಿ? ಹಿಡ್ಕೊರಿಲ್ಲಿ, ನಾ ಹೆಸ್ತೀನಿ. ಹಿಡ್ಕೊರಿ, ಹೇಳ್ತೀನಿ. ಹಿಂಗದ ವಾ ಶಾಣೆ ಅದಿರಿ. ಬಾಡಿ ನೋಡಿ ತಿನ್ರಿ. ನನ್ನ ಫೇವ್ರೇಟ್ ಹಣ್ಣಿದು. ಹಣ್ಣು ಮೇಡ ಉಮ್ಮ ಮಾಡಿ ಅದಲ್ಲ, ಅದಕ್ಕೆ ಫ್ರಿಜ್ ಬೇಕಾ? ಫ್ರಿಜ್ ಇಲ್ಲ ಅವ್ರದ್ದು ಮತ್ತಿದ್ರೆ ಮತ್ತೆ ಮಾತ್ರ ಫ್ರಿಜ್ ಬೇಕು. ಒಂದು ಐಟಮ್ ಫ್ರಿಜ್ ಬೇಕಾಗತ್ತೆ ನೋಡ್ರಿ. ಆಡಿಡ್ರಿ ವಿಡಿಯೋ ಆಡಿಡ್ರಿ ನೋಡ್ರಿ. ನಾವು ಹೆಂಗೆ ಕಟ್ ಮಾಡಿ ಬೀಜ ತೆಗೆದ್ವಿ. ನಾನು ಎಲ್ಲೋ ನೋಡಿದ್ದೆ ರೀ, ಹಿಂಗೆ ತೆಗಿಬೇಕಂತ ಹೇಳಿ. ಹೌದಾ? ಬಾಬೆ ಬಾಳ ಬೆಲ್ಸೈತೆ. ಇಲ್ಲ ಇಲ್ಲ, ಕಫಕ್ಕೆ ಚಲೋ ಅಂತಾರ. ಕಫ ಕಡಿಮೆ ಆಕತಿ ಇದಕ್ಕೆ. ನಮ್ಮವ್ವ ಇದನ್ನ ಮಾಡತ್ತಾರ, ಏನದು ಹಸ್ಕೊಳತ್ತಾರ. ಏನಂತಾರ ಗೊತ್ತಿಲ್ಲ ನಮ್ಗೆ. ಶಹರ ಅಂತಾರ, ಅಂದ್ರೆ ಹಳ್ಳಿ ಇದು ಸಿಟಿ ಜನಗ. ಶಹರದಾಗಿದ್ದವ್ರು ನಿಮ್ಗೇನು ಬರ್ತೈತಿ? ನಿಮ್ಗೆ ಹಸ್ಮಾಡಕ್ಕೆ ಏನೂ ಬರೋದಿಲ್ಲ ಅಂತ ಹೇಳಿ ಕೊಡೋದೇ ಇಲ್ರಿ ಅವ್ರು ನಮ್ಗೆ. ಹಸ್ಮಾಡಕ್ಕೆ ಬರಲ್ಲ, ಪಕ್ಕದ ಅಜ್ಜಿ ಅಂತದ್ರಿ, ನಿಮ್ಗೆ ಹಸ್ಮಾಡಕ್ಕೆ ಬರಲ್ಲ ಅಂತಾರ್ರಿ. ನಾ ಕೊಡು ಅಂದ್ರೆ ನಮ್ಮವ್ವ ಈಗ ಹೊಟ್ಟಿಲಿದೆಯಲ್ಲ ಬೇಡವಾ ಮತ್ತು ಮುಂದೆ ಮಾಡು ಅಂತ ಅಂತಾರೆ. ಮತ್ತು ಭಾಳ ಊಟ ಕುಂದಿರ್ಬಾರ್ದು ಅಂತ ಹೇಳಿ ಕೊಡಲೇ ಇಲ್ರಿ. ಹಾಗಾಗಿ ನಾನು ಕೇಳಿಲ್ಲ. ನೋಡ್ರಿ ನಮ್ಮವ್ವ ಮಾಡತ್ತ. ಬಟ್ಟೆನೂ ಹೋಗಿದ್ಲು. ಹಾಂ, ಒರೆಸಿದೆ. ಇದ್ರಲ್ಲಿ ಬಟ್ಟೆ ಅಲ್ಲೊಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಬಂದೆ. ಇದನ್ನ ಕಾಲ್ಪೊಲ್ಲಿ ಎಷ್ಟೊಂದು 10 kg 10 ಕಾಲ್ಪೋ ಅಂತೀರಲ್ಲ ನೀವು, ನಾವು 10 kg ಅಂತೀವಿ. 1 kg ಇದು ಲೆಕ್ಕ. 1 kg ಹೌದಿಲ್ಲ ಬಿ ಇದು? ನೀವು ಹೆಂಗಂತೀರಿ? ಅರ್ಪಾವ್ ಅಂತೀರ? ಇವ್ರ ಗಿರ್ನಿಯವ್ರಿಗೆ ಲೆಕ್ಕ ಕೊಡ್ಬೇಕಾದ್ರೆ ಅವಾಗ ಇದಕ್ಕೆ ಏನಂತಿದ್ರು, ಈಗ ಶೇರು 1.5 ಶೇರು ಅಂತಾರ. ಇದಕ್ಕೆ ಇದಕ್ಕೆ ಈ ಕಾಲ್ಪವು ಇದು ಕಾಲ್ಪು
ಕಾಲ್ಪನ ಅಂತಾರೆ, ಹೌದು, ನಾವು ಕಾಲ್ಪನ ಅಂತೀವಿ. ಕಾಲ್ಪ ಹಂಗೆ ಈ ಒಂದು ಕಾಲ್ಪ ಹಾಕಿದ್ರೆ 1 kg ಅಂತೀವಿ ನಾವು. ನಾವು ಅಲ್ಲೇ ಹಿಟ್ಟಿನ ಗಿರ್ನಿ ಒಳಗೆ ಏನು ಮಾಡ್ತೀವಿ, 8 ಕಾಲ್ಪ ಅದಾವ್ರಿ, 8 kg ಅದಾವ್ರಿ ಅಂತ ಹೇಳ್ತೀವಿ. ನಾವು ಹಂಗೆ ಅವ್ರು 8 ಕಾಲ್ಪ ಅನ್ನಂಗಿಲ್ಲ, 8 kg ಅಂತೀವಿ. ನಾವು 2 ಪಡಿ 3 ಪಡಿ 4 ಪಡಿ 5 ಪಡಿ 10 ಪಡಿ 20 ಪಡಿ 4 ಪಡಿ ಪಡಿ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ಆದ್ರೆ 8 kg ಸೇರಿ 1 ಪಡಿಯನ, 8 ಕಾಲ್ಪ ಸೇರಿ 8 ಕಾಲ್ಪ ಆದ್ರೆ 2 ಪಡಿ ಆತ. 8 ಅರ್ಪ ಆತ ಇದ್ರಲೆ 8 kg ಆದ್ರೆ. ಅದೇ 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 ಬೇ ನಾನು ಹೇಳಿದ್ ಕರೆಕ್ಟ್ ಐತಿ. 8 ಕಾಲ್ಪ ಆದ್ರೆ 8 kg, ಹೌದು. 8 ಅರ್ಪ ಅಂತೀರಿ ನಾವು ಪಡಿ ಗಂಟ್ಲಿ ಈಗ ಎಷ್ಟು ಹಾಕಿಸ್ತೀವಿ ಅವ್ರು? 10 kg ಮೇಲೆ ಹಾಕಿಸ್ತೀನ. 12 ಅರ್ಪ ಹಾಕಿದ್ರೆ 12 kg ಮ್ಯಾಲ 12 kg ಆತ. ಹಾಂ ಅದ 12 kg ಅದ. ನಾವು 10 kg 8 kg ಜೋಳ ಹಾಕಿ 2 kg ಅಕ್ಕಿ ಸೇರಿಸ್ತೀವಿ, ಮುಗೈತಿ. 10 kg ಆತಿಲ್ಲ ಟೋಟಲ್. ಈಗ 10 ಅರ್ಪ ಜೋಳ 1 ತಿಂಗಳು ಆಕತ್ ನಮ್ಗೆ. 2 ಅರ್ಪ ಹಾಕಿ ಅದ ಬೇ ಇದನ್ನ ತೆಗೆದು ಜಾಡ್ಸೋಣ ಅಂತ ಹೇಳ್ತೀನಲ್ಲ, ಯಾಕೆ ಮ್ಯಾಲೆ ಅದಾವು ಇದ್ರೊಳಗೆ ನೋಡ್ರಿ. ಈ ನುಸಿ ಆಗ್ಯಾವ ಒಳಗಾಗಿಲ್ಲ, ಮ್ಯಾಲೆ ಇರ್ಕೊಂಡ ಒಳಗೆ ಕವರ್ ಹಾಕ್ಯಾಳ. ಇದ್ರೊಳಗೆ ಆಗ್ಯಾವ ನೋಡ್ರಿ, ನೋಡ್ರಿ ಎಷ್ಟಾಗ್ಯಾವ ನೋಡ್ಬೇ. ಕೆಳಗೆ ಹೆಂಗದ ನೋಡ್ಬೇ, ಹೆಂಗದ ನೋಡಲ್ಲಿ. ಹಾಂ ಅದಕ್ಕೆ ಹೇಳ್ತೀರಿ, ಇದನ್ನ ಎತ್ತಿ ಅದನ್ನ ಜಾಡ್ಸ್ಕೊಂಡ್ ಬರೋಣ ಅಲ್ಲಿ ಹೋಗಿ, ಹೌದಿಲ್ಲ? ಫೇಕ್ ಮಾಡೋರು ಅಜ್ಜಿ ಈಗ ಜನ ರೊಕ್ಕಕ್ಕೆ ನಿಂತಾರ. ಆಮೇಲೆ ಏನು ಮಾಡ್ತಾರ ಗೊತ್ತಾ, ನೀ ಹಂಗೆ ಒಳಗೆ ಬಂದು ಕುಂತ್ರಂದ್ರೆ ಅವ್ರು ಏನಾರ ಕೊಟ್ರಂದ್ರೆ ತಿನ್ನಬಾರ್ದು. ತಿನ್ನಬಾರ್ದು. ಆಮೇಲೆ ಅವ್ರು ಏನಾರ ಕೊಡೋ ಅಂತಾರಲ್ಲ, ಅದ್ರೊಳಗೆ ಏನಾರ ಹಾಕ್ಕೊಟ್ರ ಮಕ್ಕ ಕುಗ್ಗಿದ್ರ ಭಾಳ ಡೇಂಜರ್ ಅವು. ಯಾಕಂದ್ರೆ ನಮ್ಮ ಅವ್ಗೆ ಒಂದ್ಸಲ ಅನುಭವ ಆಗೈತಿ ಬೇ. ಎಣ್ಣೆ ಮಾಡ್ಕೊಡ್ತೀನಿ ಅಂತ ಬಂದಾಳ. ಆ ಎಣ್ಣೆ ಮಾಡೋರು ಅಕ್ಕಪಕ್ಕ ಕರ್ಯಾಕ ನಮ್ಮ ಅವ್ಗೆ ಭಯ ಇಲ್ಲ, ಹಂಗೆ ಮಾಡಿಬಿಟ್ಲು. ಮಾಡ್ತಾರ, ಅದಕ್ಕೆ ಹುಷಾರಿರ್ಬೇಕು ಯಾವಾಗಲೂ. ಹಾಂ ಅಲ್ಲಿ ಇರಲ್ಲ ಇಲ್ಲ ಅಜ್ಜಿ, ಯಾರು ಹೊರಗೂ ಬರೋದಿಲ್ಲ ಅಜ್ಜಿ, ಭಾಳ ಡೇಂಜರ್ ಅದ. ಹಾಗಾಗಿ ಅವತ್ತಿಂದ ನಮ್ಮವ್ವ ಆಕಿಗೆ ಬೋಜು ಕರಗಿಸ್ತೀನಿ ಅಂತ ಹೇಳಿ ಬಂದಕ್ಕೆ ಏನೋ ಎಣ್ಣೆ ಮಾಡಕ್ಕೆ ಹೋಗಿ ಆಕಿಗ ಒಂಥರ ಪ್ರಜ್ಞೆನ ಇದನ್ನ ಮಾಡಿಬಿಟ್ಟಿದ್ಲು. ಅವಾಗಿಂದ ನಮ್ಮವ್ವ ಯಾರ್ಯಾರನ್ನೂ ಒಳಗೆ ಕರ್ಕೊಳಲ್ಲ, ಯಾರ್ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಗೇಟ್ ಯಾವಾಗಲೂ ಕಿಡಿ ಹಾಕ್ಬಿಡ್ತಾಳ, ಹೌದಿಲ್ಲ? ಮತ್ತು ಒಬ್ಬೊಬ್ರೆ ಇರ್ತಾರ ಏನಜ್ಜಿ, ಹೌದಿಲ್ಲ? ಹುಷಾರಿರ್ಬೇಕು. ಅದೇ ನಮ್ಮ ಎದುರಿಗೆ ಮನ್ಯಾಗ ಒಬ್ರು ಅಂಕಲ್ ಇರ್ತಾರೆ ಯಾವಾಗಲೂ. ಅವ್ರಿಗೆ ಹೇಳಿದ್ವಿ ಅಂದ್ರೆ ಅವ್ರು ಬಂದ ಬಿಡ್ತಾರೆ ಬಿಡ. ಆಗ ಅವ್ರು ಹೊರಗೆ ಇರ್ತಾರೆ, ಏನಿಲ್ಲ ಒದ್ರಿದ್ರೆ ಸಾಕು ಬಂದ ಬಿಡ್ತಾರ ಅವ್ರು ಪಾಪ. ಹಸ್ತಾ ಅದು ಹೆಂಗೆ ಗೊತ್ತಾನ, ನಮ್ಮ ಫೋಟೋ ಇಟ್ಟಿವ್ಯಾ, ನಮ್ಮ ಫೋಟೋ ಮೇಲೆ ಒತ್ತಕ್ತಾ. ಭಾಳ ಡೇಂಜರು ಅಜ್ಜಿ. ನೋಡ್ರಿ ನಮ್ಮವ್ ಹಸ್ ಮಾಡಿದ್ಲು. ಒಂದು 10 kg ಅಷ್ಟು ಆದ್ವ. ನಾವು 10 kg ಅಂತೀವಿ, ಅವ್ರು 10 ಸೇರ್ ಅಂತಾರ. ಮುಗೀತು ನೋಡ್ರಿ ಇದ್ರೊಳಗೆ. ನಾವು ಇದ್ರೊಳಗೆ 2 kg 3 kg ಅಷ್ಟು ಅಕ್ಕಿ ಸೇರಿಸ್ತೀವಿ. ಅಂದ್ರೆ ಅಂದ್ರೆ ರೊಟ್ಟಿ ಚೆನ್ನಾಗಿ ಆಗ್ತವೆ, ಬೆಳ್ಳಗೂ ಆತ. ಆಮೇಲೆ ಟೇಸ್ಟ್ ಕೊಡ್ತಾವೆ. ಆಮೇಲೆ ನಾವು ಸ್ವಲ್ಪ ಬಡದು ಉತ್ತೀವಲ್ಲ, ಚೆನ್ನಾಗಿ ಆಗ್ತಾವೆ. ಹಾಗಾಗಿ ಅವನು ಸೇರಿಸಿದ್ರೆ ಚೆನ್ನಾಗಿ ಆಗ್ತಾವೆ. ನಮ್ಮ ನೋಡ್ರಿ, ನಮ್ಮ ಹೊಲ್ದಾನ್ವ ಇವು ಚೆನ್ನಾಗದವು, ಜಿಗುಟು ಅದಾವು. ಆದರೂ ಅಕ್ಕಿ ಹಾಕ್ತೀವಿ ನಾವು 2 ಕಾಲು ಪೋಸ್ಟ್ ಟೇಸ್ಟ್ ಆಗ್ತಾವೆ ನೋಡ್ರಿ. ಹಾಕಿರ್ಲಿಲ್ಲ ರೀ ನಮ್ಮ ಏನು ಹುಲ್ಲ ಇಟ್ಟಿದ್ದೆ, ಒಣ ಹುಲ್ಲು ಇಟ್ಟಿದ್ದೇನ? ಹಸೆ ಹುಲ್ಲಲ್ಲ, ಮಳೆ ಬಂತು ಬೇಡ.
ಹೋಗ್ಬಿಡಿ ಈಗ ತೊಗೊಬಿಟ್ಟು ಈಗ ಅವ ಸಾಕನ ನೋಡ್ಬರ್ತಿದ್ದ ನಾನು ಹಂಗೆ ಏನು ನೋಡೋದಂಥದ್ದು ಏನಿಲ್ಲ ಎಲ್ಲ ತೋದಿರ್ತೈತಿ ರೀ ಅದು ಹಾಕಿ ಹುಲ್ಲು ಹಾಕ್ಯಾಡ್ರಿ ನೋಡ್ರಿ ಇಲ್ಲಿ ಮಳೆ ಎಷ್ಟೈತಿ ಸೌಂಡ್ ಕೇಳ್ತಾ ಇದ್ದಾನ ಫ್ರೆಂಡ್ಸ್ ಸಿಕ್ಕಾಪಟ್ಟಿ ಮಳೆ ಇದೆ ನೋಡ್ರಿ ಇಲ್ಲಿ ಅಲ್ಲಿ ಹುಲ್ಲು ಹಾಕ್ಯಾಳ ನೋಡ್ರಿ ಇಲ್ಲಿ ಅದು ಒಣಗಲಿ ಅಂಥೇಳಿ ಇಲ್ಲಿ ಹುಲ್ಲು ಹಾಕ್ಯಾಳ ಬಟ್ ಅದು ಮಳೆ ಬಂದು ಫುಲ್ ತೊಯ್ತು ಆಕಳಕ್ಕೆ ಹಾಕಾಕ ಸ್ವಲ್ಪ ಬಿಸಿಲಿಗೆ ಹಾಕಿಟ್ಟಾಳ ಅವೆಲ್ಲ ಹಸಿ ಆದ್ರೆ ಹೊಲ್ಬಿಡ್ರಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಪಾಪ ನಮ್ಮ ಆಕಳನ್ನ ಅಲ್ಲಿ ಕಟ್ಟ್ಯಾರ ಅಲ್ಲಿ ಕಟ್ಟ್ಯಾರ ಕಾಣಂಗಿಲ್ಲ ಒಂದು ಸೈಡ್ ಅದಾವ ಮಳೆಯಾಗ ನಿಂತವ್ರಿ ಪಾಪ ನಮ್ಮ ಮನೆಯವ್ರು ಇದ್ರಂದ್ರೆ ಪಾಪ ಆಕಳನ ಇದ್ರಾಗ ನಿಲ್ಸಿಯ ಮಳೆಯಾಗ ಅಂಥೇಳಿ ಕಟ್ಟೆ ಬಿಡ್ತಿದ್ದ ಒಳಗೆ ನನ್ನ ಗಂಡ ಮಳೆ ಆಗಲಿ ತಗೋರಿ ಮತ್ತೇನೈತಿ ಸರಿ ಫ್ರೆಂಡ್ಸ್ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕಟ್ಟಿನ ಸಾಂಬಾರು ಮಾಡೋದು ಇದನ್ನು ತೆಗೆದು ಫ್ರೆಂಡ್ಸ್ ಹಳ್ಳಿಗಳಲ್ಲಿ ಆಲ್ಮೋಸ್ಟು ಅಮಾವಾಸ್ಯೆಗೆ ಭಾಳ ಮಹತ್ವ ಕೊಡ್ತಾರೆ ಯಾಕೋ ಏನೋ ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡೋಣ ತಿಳ್ಕೊಂಡು ಹೇಳ್ತೇನೆ ಯಾಕಂದರೆ ಅಮಾವಾಸ್ಯೆ ದಿನ ಅವರು ಡ್ಯೂಟಿನೂ ರಜೆ ಹಾಕಿ ಎಲ್ಲನೂ ಸಾಮಾನುಗಳು ತೊಳೆಯೋದಾಯಿತು ಎತ್ತುಗಳನ್ನ ತೊಳೆಯೋದಾಯಿತು ಪೂಜೆ ಮಾಡೋದಾಯಿತು ಚೆನ್ನಾಗಿ ಮಾಡ್ತಾರೆ ನಂತರ ಖುಷಿ ಇದು ಅಮಾವಾಸ್ಯೆ ದಿನದ ಬ್ಲಾಗ್ ಕಂಟಿನ್ಯೂ ಮಾಡೀನಿ